ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೆ ಹೇಳ್ತಾರೆ ಅದು ವರ್ಕೌಟ್ ಆಗಲಿಲ್ಲ ಅಂತ ಇನ್ನೊಬ್ಬ ಹೇಳ್ತಾರೆ ನಮ್ಮ MP ಸೋತವರು ಇದನ್ನು ತೆಗೀರಿ ಅಂತ ಆ ಸರ್ಕಾರಕ್ಕೆ ಬಿಟ್ಟಿದ್ದು ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಬಯಸಲ್ಲ ನನ್ನ ಆಸೆ ಮುಂದುವರಿಸಬೇಕು ಬಡವರ ಬಗ್ಗೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಇರೋದ್ರಿಂದ ಮುಂದುವರಿಸಿಂದ ನಾನು ಒತ್ತಾಯ ಮಾಡ್ತೀನಿ. ಆದರೆ 1 ವರ್ಷ 2 ತಿಂಗಳಾಗಿದೆ, ₹1 ಗ್ರಾಂಟ್ ಕೊಟ್ಟಿಲ್ಲ. ಏನು ಕೆಲಸ ಮಾಡ್ಬೇಕು, ಏನ್ರಿ ಮಾಡ್ಬೇಕು? ನೀವು ಮುಖ ತೋರಿಸಿದ್ರಿ ನಮಗೆ, ನೀವು ಅಭಿಮಾನ ಪೂರ್ವಕವಾಗಿ ಆಗ ತುರಾಯಿ ಶಾಲೆಲ್ಲ ಅಭಿಮಾನ ತೋರಿಸ್ತೀರಿ. ನಮ್ಮಿಂದ ಏನು ಪಡಿಯಾಗಿದೆ ನಿಮಗೆ? 12 ತಿಂಗಳು 14 ತಿಂಗಳಾಯ್ತು, ಒಂದು ರಸ್ತೆ ಮಾಡಕ್ಕೆ ನಮ್ಮ ಕೈಲಿ ಆಗಿಲ್ಲ, ಒಂದು ಬಿಲ್ಡಿಂಗ್ ಕೆಡ್ಸಕ್ಕಾಗಲ್ಲ, ಏನೂ ಆಗಿಲ್ಲ. ಇದೊಂದು ಕಟ್ಟ ಕಳೆಯ ದಟ್ಟ ದರಿದ್ರ ಅಂತ ಹೇಳ್ತಾ ಬಂಧುಗಳೇ, ಅಭಿಮಾನ ಪೂರ್ವಕವಾಗಿ ನಾನು ಹೇಳಿದ್ದೆ ನಮ್ಮ ಬಸವಣ್ಣ ಯಾಕ ಬುದ್ಧಿ ಇಲ್ಲದೆ ಮಾಡ್ತೀರಾ ಅಂತ. ಯಾಕೆ ಜನಗಳ ಮುಂದೆ ಮುಖ ತೋರ್ಸಕ್ಕಾಗಲ್ಲಪ್ಪ. 1 ವರ್ಷ ಏನು ಕೆಲಸ ಮಾಡೋಕ್ಕಾಗಿಲ್ಲ, ಜನ ಬೈಕಂತಾರೆ, ಬೇಡ ಅದು ಯಾರೂ ಇಲ್ಲ, ನಾವು ಮಾಡ್ತೀವಿ ಅಂತ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ನಾಗೇಶ್ ಏನು ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸಿದ್ದಾರೆ. ಹಾಗಾಗಿ ತಾವೆಲ್ಲರೂ ಊಟ ಮಾಡಿ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡು ಹೋಗಿ ಆರೋಗ್ಯವೇ. ಈಗೆಲ್ಲ ಇತ್ತು, ಮುಂದೆ ಒಂದು ಕಾಲ ಇತ್ತು, ದುಡ್ಡೇ ದೊಡ್ಡಪ್ಪ, ಅವರಪ್ಪ ವಿದ್ಯೆ ಗಣಪ್ಪ ಅಂತಿದ್ರು. ಈಗ ಯಾವ ಎರಡೂ ಇಲ್ಲ. ಆರೋಗ್ಯ ಎಲ್ಲದಕ್ಕೂ ದೊಡ್ಡಪ್ಪ. ಆರೋಗ್ಯವಾಗಿ ನಾವಿದ್ರೆ ಅವೆಲ್ಲ ಸಾಧ್ಯ. ಹಾಗಾಗಿ ಆರೋಗ್ಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.